ಗೈಸ್, ಎಲ್ರಿಗೂ ನಮಸ್ಕಾರ. ಕರೆಂಟ್ ಲೊಕೇಶನ್ ಬಂದ್ಬಿಟ್ಟು KSR ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀನಿ. ಇಲ್ಲಿಂದ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ಕೊಡ್ಲ ಅಂದರೆ ನಮ್ಮ ಮಂಗಳೂರಿಗೆ ಹೋಗ್ತಾ ಇದ್ದೀನಿ. ಅದು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಅಲ್ಲಿ. ಹೌದು, ನೀವು ಕರೆಕ್ಟಾಗಿ ಕೇಳಿಸ್ಕೊಂಡಿದ್ರ. ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಅಲ್ಲಿ ನಾನು ಮಂಗಳೂರಿಗೆ ಹೋಗ್ತಾ ಇದ್ದೀನಿ. ನೀವು ಕೇಳ್ಬೋದು, ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಎಲ್ಲ ಹಿಂಗಪ್ಪ ಹೋಗುತ್ತೆ ಮಂಗಳೂರಿಗೆ, ಅದೋಗೋದು ಹುಬ್ಳಿ, ಧಾರವಾಡ, ಬೆಳಗಾವಿ, ಮೀರಜ್ಗಲ್ವಾ ಅಂತ. ಹೌದು, ಆ್ಯಕ್ಚುಲಿ ನಾನು ಜರ್ನಿ ಮಾಡ್ತಲ್ಲ, ಬೆಂಗಳೂರಿಂದ ಮಂಗಳೂರಿಗೆ ಕಟ್ಟು ಜರ್ನಿ ಮಾಡ್ತಾ ಇದ್ದೀನಿ. ಏನಕ್ಕೆ ಬನ್ನಿ ಹೋಗೋಣ. ನಮ್ಮ ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ 8 ಬರುತ್ತೆ ಅಂತ ಹೇಳಿದರೆ ನೋಡೋಣ, ಟ್ರೈನ್ ತೋರಿಸ್ತೀನಿ. ಮತ್ತು ಜನರಲ್ ಯಾವ ಥರ ಇರುತ್ತೆ ನಿಮಗೆ ಹುಬ್ಳಿಗೆ ಹೋಗೋಕ್ಕೆ, ಬೆಳಗಾವಿಗೆ ಹೋಗೋಕ್ಕೆ, ಅದೆಲ್ಲ ನಿಮಗೆ ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಸಿಗುತ್ತೆ. ಎಂಡ್ವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ. ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ನ ಪ್ಲಾಟ್ಫಾರ್ಮ್ ನಂಬರ್ 8ಗೆ ಇವಾಗ ಶೆಂಟ್ ಮಾಡ್ತಾ ಇದ್ದಾರೆ. ನೋಡ್ಬೋದು ಇಲ್ಲಿ ಸಾಂಗ್ಲಿ, KSR ಬೆಂಗಳೂರು, ಬೆಳಗಾವಿ. ಅಂದರೆ ಬೆಳಗಾವಿ ಎಕ್ಸ್ಪ್ರೆಸ್ ಜೊತೆ ರಿಕ್ ಶೇರಿಂಗ್ ಕೂಡ ಮಾಡುತ್ತೆ. ಮತ್ತು ನೋಡ್ಬೋದು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ದು ಜನರಲ್ ಕೋಚ್ ಯಾವ ಥರ ಇದೆ ಕಂಡೀಷನ್ ಅಂತ. ಮತ್ತು ಮೇನ್ ನೋಡ್ಕೊಳ್ಳಿ, ಇಲ್ಲಿ ನಾಯಿ ಬಂದು ಒಳಗಡೆ ಕೂತಿದೆ. ಗುರು, ಏನಿದು? ವಾಟ್ ಈಸ್ ದಿಸ್? ಜನರಲ್ ಕೋಚಲ್ಲಿ ನಾಯಿಗಳಿಗೂ ಕೂಡ ಎಂಟ್ರಿ ಇದೆ. ಮತ್ತು ನಾನು ಕಿಟಕಿ ಪಕ್ಕ ಒಂದು ಸೀಟ್ ಸಿಕ್ಕಿದೆ, ನಾನು ಆರಾಮಾಗಿ ಕೂತಿದ್ದೀನಿ. ಅದು ಬೇರೆ ವೀಕೆಂಡಲ್ಲಿ ನಿಮಗೆ ರಾಣಿ ಚೆನ್ನಮ್ಮನಲ್ಲಿ ಇಷ್ಟು ಆರಾಮಾಗಿದೆ ಅಂತ ನಾನು ಇವತ್ತೇ ನೋಡ್ತಾ ಇರೋದು. ನನಗೆ ಶಾಕು. ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಈಗ ಬಂದೈತ್ರಿ. ಈಗ ಯಶವಂತಪುರ ಜಂಕ್ಷನ್ಗೆ ನೋಡ್ಬೋದು ಪ್ಯಾಸೆಂಜರ್ಸ್ ಹಿಂಗೆ ಬೋರ್ಡ್ ಮಾಡ್ತಾವ್ರೆ ಅಂತ. ಅದಕ್ಕೆ ನಾನು ಕೆಳಗಡೆ ಇಲ್ದು ಹೋಗಲಿಲ್ಲ. ಮತ್ತು ಪಕ್ಕದ ಪ್ಲಾಟ್ಫಾರ್ಮಲ್ಲಿ ಬಂದಿದೆ ಜೋಧ್ಪುರ್ KSR ಬೆಂಗಳೂರು ಎಕ್ಸ್ಪ್ರೆಸ್ಸು. ಇಲ್ಲಿಗೆ ಆ್ಯಕ್ಚುಲಿ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತೊಂದು ನೈಟ್ 11 ಗಂಟೆ 10 ನಿಮಿಷಕ್ಕೆ ಅದರ ಬಂದೈತ್ರಿ. ಇಲ್ಲಿ 11 ಗಂಟೆ 12 ನಿಮಿಷ, ಟೋಟಲ್ 2 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹೊರಟಿದೆ. ಇಲ್ಲಿ ಪ್ಯಾಸೆಂಜರ್ಸ್ ಬೋರ್ಡ್ ಮಾಡಿದ್ದಾರೆ, ನೋಡ್ಬೋದು ಅಲ್ಲಿ ಬೋರ್ಡ್ ಮಾಡ್ತಾ ಇರೋದು.
ಇವಾಗ ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ತುಮಕೂರಿಗೆ ಬರೋ ಟೈಮಿಂಗ್ ಇತ್ತು ನೈಟ್ 11 ಗಂಟೆ 56 ನಿಮಿಷಕ್ಕೆ. ಅದರ ಬಂದಿದ್ರೆ 12 ಗಂಟೆ 6 ನಿಮಿಷ, ಅಂದರೆ ಟೋಟಲ್ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಇಲ್ಲಿ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ರೆ, ಮತ್ತು ಬೋರ್ಡಿಂಗ್ ಏನು ಅಷ್ಟು ಜನ ಮಾಡಿಲ್ಲ. ಮತ್ತು ತುಮಕೂರು ಆದಮೇಲೆ ಕಂಡೀಷನ್ ಈ ಥರ ಇದೆ. ತುಮಕೂರವರೆಗೂ ಅಷ್ಟೇ ಸ್ವಲ್ಪ ರಶ್ ಇದ್ದಿದ್ದು. ತುಮಕೂರು ಆದಮೇಲೆ ಆರಾಮಾಗಿದೆ. ಅವರು ಅದು ಉದ್ದುದ್ದಕ್ಕೆ ಮಲ್ಕೊಂಡಿದ್ದಾರೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸಲ್ಲಿ. ಸೊ ಗಸ್ ಫೈನಲಿ ನಾವು ರೀಚ್ ಆಗಿದ್ದೀವಿ ಈಗ ಅರಸೀಕೆರೆ ಜಂಕ್ಷನ್ನು. ಬರೋ ಟೈಮಿಂಗ್ ಇತ್ತು ಮಧ್ಯರಾತ್ರಿ 1 ಗಂಟೆ 18 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ 1 ಗಂಟೆ 20 ನಿಮಿಷ, ಅಂದರೆ 2 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 5 ನಿಮಿಷ ಹಾಲ್ಟ್ ಇದೆ. 5 ನಿಮಿಷ ಹಾಲ್ಟ್ ಏನಕ್ಕಿದೆ ಅಂದರೆ ಇಲ್ಲಿ ಲೋಕೋ ಪೈಲಟ್ ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ. ಯಾಕಂದರೆ ಡಿವಿಷನ್ ಚೇಂಜ್ ಆಗುತ್ತೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ದು. ಕಡೆ ಹೋಗ್ತಾ ಇದ್ದೀನಿ. ಯಾಕಂದರೆ ಈಗ ನಾನು ಟಿಕೆಟ್ ಬೇರೆ ತೊಗೊಬೇಕು ಅರಸೀಕೆರೆಯಿಂದ ಮಂಗಳೂರಿಗೆ. ಮತ್ತು ಅರಸೀಕೆರೆಯಿಂದ ಯಾವ ಟ್ರೈನ್ ತೊಗೊತಾ ಇದ್ದೀನಿ ಅಂತ ಆಲ್ಮೋಸ್ಟ್ ಎಷ್ಟೊಂದು ನನಗೆ ಗೊತ್ತಾಗಿರುತ್ತೆ ಯಾವುದು ಅಂತ. ಇಲ್ಲಿಂದ ನಾನು ತೊಗೊತಾ ಇದ್ದೀನಿ 17377 ಬಿಜಾಪುರ ಮಂಗಳೂರು ಎಕ್ಸ್ಪ್ರೆಸ್. ಟೈಮಿಂಗ್ ಇರೋದು ಮಧ್ಯರಾತ್ರಿ 2 ಗಂಟೆಗೆ. ಇವಾಗ ಬಂದ್ಬಿಟ್ಟು 1 ಗಂಟೆ 30 ನಿಮಿಷ ಆಗ್ತಾ ಬಂತು. ನೋಡುವ ಹಿಂಗಿರುತ್ತೆ ಅಂತ ನೀವು. ಮತ್ತು ಅರಸೀಕೆರೆ ಜಂಕ್ಷನಲ್ಲಿ ನೈಟ್ 1:30 2 ಗಂಟೆ ಆಗ್ತಾ ಬಂತು. ನೋಡಿ ಆಲ್ಮೋಸ್ಟ್ ಎಲ್ಲ ಅಂಗಡಿಗಳು ಓಪನ್ ಇದ್ದಾವೆ. ಮತ್ತು ಇಲ್ಲಿ ನೋಡ್ಕೊಳ್ಳಿ 2 ಗಂಟೆ 8 ನಿಮಿಷ ಆಗ್ತಾ ಬಂತು. ಇವಾಗ ನಮ್ಮ ಟ್ರೈನ್ ಎಂಟ್ರ್ ಆಗ್ತಿದೆ ಪ್ಲಾಟ್ಫಾರ್ಮ್ ನಂಬರ್ 3ಗೆ. ಟೋಟಲ್ 8 ನಿಮಿಷ ಡಿಲೇಯಿಂದ ಬಿಜಾಪುರ ಮಂಗಳೂರು ಎಕ್ಸ್ಪ್ರೆಸ್ ಬರ್ತಿದೆ ಅರಸೀಕೆರೆ ಜಂಕ್ಷನ್ಗೆ. ಮತ್ತೆ ನೋಡ್ಬೋದು ಬಿಜಾಪುರ ಮಂಗಳೂರಿಗೆ ಎಷ್ಟು ಪ್ಯಾಕ್ ಇದೆ ಅಂತ. ಕಾಲಿಡಾಕೋ ಜಾಗ ಇಲ್ಲ ಅವರು.
ಪ್ಲಾಟ್ಫಾರ್ಮ್ ನಂಬರ್ 2 ಬರ್ತಾ ಇದೆ KSR ಬೆಂಗಳೂರು ಹುಬ್ಬಳ್ಳಿ ಸ್ಪೆಷಲ್ ಫೇರ್ ಎಕ್ಸ್ಪ್ರೆಸ್. ಬಿಜಾಪುರ ಮಂಗಳೂರು ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಹಾಸನ್ ಜಂಕ್ಷನ್ಗೆ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಗಿನ ಜಾವ 3 ಗಂಟೆಗೆ, ಆದರೆ ಬಂದೈತ್ರಿ ಇಲ್ಲಿ 2 ಗಂಟೆ 59 ನಿಮಿಷ. 1 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ, ಮತ್ತು 2 ನಿಮಿಷ ಹಾಲ್ಟ್ ಇದೆ. ಮತ್ತು ಇಲ್ಲಿ ಅಷ್ಟು ನಮ್ಮ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದರೆ ನಮ್ಮ ಟ್ರೈನಿಂದ. ಮತ್ತು ನೋಡ್ಬೋದು, ಯಾಕಂದರೆ 2 ಸತಿನೂ ಹಾಸನಿಗೆ ಬಂದಿದೆ ಇದೇ ಟ್ರೈನಲ್ಲಿ, ಅದಕ್ಕೆ ಹಾಸನ್ ಕವರ್ ಮಾಡೋಕ್ಕಾಗಿರಲಿಲ್ಲ. ಅದು
ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್ ಫ್ರಮ್ ಸುಬ್ರಹ್ಮಣ್ಯ ರೋಡ್. ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 7 ಗಂಟೆ 15 ನಿಮಿಷಕ್ಕೆ ಆದ್ರೆ ಬಂದೈತ್ರಿ. ಇಲ್ಲಿ 7 ಗಂಟೆ 35 ನಿಮಿಷ ಅಂದರೆ 20 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 10 ನಿಮಿಷ ಹಾಲ್ಟ್ ಇದೆ. ಮತ್ತು ನೀವೇನಾರು ತುಮಕೂರು, ತಿಪ್ಟೂರಿಂದ ಧರ್ಮಸ್ಥಳಕ್ಕೆ ಹೋಗ್ತಿಲ್ಲ, ಸುಬ್ರಹ್ಮಣ್ಯಕ್ಕೆ ಬರೋಕ್ಕೆ ನೀವೇನಾರು ಪ್ಲ್ಯಾನ್ ಮಾಡ್ತಿದ್ರೆ ನೀವು ಈ ಥರ ಐಡಿಯಾ ಚೂಸ್ ಮಾಡ್ಕೊಬೋದು. ಕುಣಿಗಲ್ಲು ಇಲ್ಲ ತುಮಕೂರು, ತಿಪ್ಟೂರಿಂದ ಬರಲಿಕ್ಕೆ ಇದೆಲ್ಲ ಚೂಸ್ ಮಾಡ್ಕೊಬೋದು. ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸಲ್ಲಿ ಅರಸೀಕೆರೆ ಬಂದು ಅರಸೀಕೆರೆಯಿಂದ ನೀವು ಇಲ್ಲಿಗೆ ಬರ್ಬೋದು. ಮತ್ತು ನೋಡುವ ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದರೆ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನಲ್ಲಿ ಮೋಸ್ಟ್ಲಿ 75% ಪ್ಯಾಸೆಂಜರ್ ಇಲ್ಲೇ ಡಿಬೋರ್ಡ್ ಮಾಡಿದ್ದಾರೆ. ಒಂದು ಕಾಫಿ ತೊಗೊಂಡೆ, 10 ರೂಪಾಯಿ ಅಂದರು. ಇದು ಅಂದರೆ ಈ ಪ್ಲಾಟ್ಫಾರ್ಮ್ ಸ್ಟಾಲಲ್ಲಿ ಬೆಸ್ಟ್ ಗುರು. ಇಲ್ಲಿ ಏನೇ ಇದೆ ಅಂದರೆ ನಿಮ್ಗೆ ಇಲ್ಲಿ 15 ವಾಟರ್ ಬಾಟ್ಲು ಕೂಡ 15 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಅದು ನನಗೆ ಖುಷಿ ಆಯ್ತು. ಹೊರಗೆ ಬಂದು ಬಾಯ್ಬಿಟ್ಟು ವಾಟರ್ ಬಾಟ್ಲು ಕೊಡಿ ಅಂದರೆ 15 ರೂಪಾಯಿ ಕೊಡಿ ಅಂತಾರಲ್ಲ, ಅದು ನನಗೆ ಇಷ್ಟ ಆಯ್ತು. ಈ ಕಡೆ ಆಲ್ಮೋಸ್ಟ್ ಎಲ್ಲ ವಾಟರ್ ಬಾಟ್ಲಸ್ 15 ರೂಪಾಯಿಗೆಲ್ಲ ಕೊಡ್ತಾರೆ ಬೇರೆ. ಮತ್ತೆ ನೀವು ಅಲ್ಲಿ ನೋಡ್ತಾ ಇದ್ದಾರಲ್ಲ ಜೀಪ್ಗಳು, ನೀವೇ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನಿಂದ ಧರ್ಮಸ್ಥಳಕ್ಕೆ ಹೋಗಂಗಿದ್ರೆ ನೀವು ಆ ವ್ಯಾನ್ಗಳೆಲ್ಲ ನೋಡೋಕೆ ಸಿಗ್ತದೆ. 100-120 ರೂಪಾಯಿನೋ ತೊಗೊತಾರೆ ಒಬ್ರಿಗೆ. ಬಸ್ಸಲ್ಲಾದರೆ 60 ರೂಪಾಯಿ ಆಗುತ್ತೆ. ಇವು ವ್ಯಾನಲ್ಲಿ ಹೋಗ್ತೀರಾ ಅಂದರೆ 120 ರೂಪಾಯಿ ಆಗುತ್ತೆ ಸಿಂಗಲ್ ಒಬ್ರಿಗೆ. ಬನ್ನಿ ಟ್ರೈನಿಂದು ನೀಟ್ನೆಸ್ ಬಗ್ಗೆ ನಾವು ಮಾತಾಡ್ಬಿಡೋಣ. ಎದುರುಗಡೆ ನೋಡ್ಬೋದು ಮಿರರ್ ಇದೆ. ಮಿರರ್ ಅಲ್ಲಿ ವೈಟ್ ಪ್ಯಾಚಸ್ ಹಂಗಂಗೆ ಇದೆ. ಮತ್ತೆ ಲಗೇಜ್ ಹೋಲ್ಡರ್ ಸ್ಪೇಸ್ ಕೊಟ್ಟಿದ್ರೆ ಲೈಟಿಂಗ್ ಇದೆ. ಮತ್ತೆ ಬೇಸಿನ್ ಇದೆ. ಬೇಸಿನ್ ನೋಡ್ಬೋದು ಎಷ್ಟು ಗಲೀಜಾಗಿದೆ, ಉಗ್ದು ಹೆಂಗ್ ಮಾಡಿಟ್ಟಿದ್ದಾರೆ ಅಂತ. ಆದ್ರೆ ನೀರಿಲ್ಲ. ವಾಶ್ರೂಮಲ್ಲಿ. ಮತ್ತೆ ಡಸ್ಟ್ಬಿನ್ ಇದೆ. ಡಸ್ಟ್ಬಿನ್ ಫುಲ್ ಆಗಿದೆ, ಕ್ಲೀನ್ ಮಾಡಿಲ್ಲ. ಅದೇ ಬೇಸಿನ್ ಮಾತ್ರ ಉಗ್ದು ತುಂಬಾ ಗಲೀಜು ಮಾಡಿ ಇಟ್ಟಿದ್ದಾರೆ. ಈಗ ನಾನು ಬಂದಿದ್ದೀನಿ ಇಂಡಿಯನ್ ಸ್ಟೈಲ್ ವಾಶ್ರೂಮ್ಗೆ. ಎದುರುಗಡೆ ನೋಡ್ಬೋದು ಮಿರರ್ ಇದೆ. ಮಿರರಲ್ಲಿ ಅಷ್ಟು ವೈಟ್ ಗಲೀಜ್ ಹಂಗೆ ಇದೆ. ಮತ್ತೆ ಬೇಸಿನ್ ಇದೆ. ಬೇಸಿನಲ್ಲಿ ನೀರು ಬರ್ತಿದೆ. ವಾಶ್ರೂಮಲ್ಲಿ ನೀರು ಬರ್ತಿದೆ, ಆಚೆ ಕಡೆ ನೀರು ಬರ್ತಲ್ಲ, ಅದು ಹಿಂಗೆ. ಮತ್ತೆ ಕೆಳಗಡೆ ನೋಡ್ಬೋದು ನೀಟ್ನೆಸ್ ಬಗ್ಗೆ. ವಾಸನೆ ಅಂತ ಸಿಕ್ಕಾಬಟ್ಟೆ ಗಮ್ಮಂತ ಪರ್ಫ್ಯೂಮ್ ವಾಸನೆ ಬರುತ್ತಲ್ಲ, ಹಂಗೂ ಬರ್ತಾ ಇದೆ ಗುರು. ನಿಂತ್ಕೊಳಕಂತ ಆಯ್ತಲ್ಲ. ವಾಶ್ರೂಮ್ ಕಂಡೀಷನ್ ವರ್ಸ್ಟ್ ಆಗಿದೆ. ಬಿಜಾಪುರ ಮಂಗಳೂರು ಎಕ್ಸ್ಪ್ರೆಸ್ ಸ್ಲೀಪರ್ ಕ್ಲಾಸ್ ಇಂದು. ನಾನೀಗ ಸ್ಲೀಪರ್ ಕ್ಲಾಸ್ಗೆ ಹತ್ಕೊಂಡಿದ್ದೀನಿ. ಯಾಕಂದ್ರೆ ಜನರಲ್ ಅಲ್ಲಿ ರಶ್ ಇತ್ತು ಅಂತ ನೈಟ್ ನಾನು ಸ್ಲೀಪರ್ ಕ್ಲಾಸ್ಗೆ ಬಂದೆ. ನೋಡೋಣ ಟಿ ಬಂದ ಎಕ್ಸ್ಟ್ರಾ ಫೈನ್ ಕೊಟ್ಟಬೇಕಾ ಸೀಟ್ ತೊಗೊಂಡಾಯ್ತು. ಹಾಸನಿಂದಾನೆ 4 ಸೀಟ್ ಖಾಲಿ ಇತ್ತು. ಒಂದು ಮಿಡಲ್ ಬರ್ತು, ಅಲ್ಲಿ ಹೋಗಿ ಮಲ್ಕೊಂಬಿಟ್ಟಿದ್ದೆ. ಈಗ ನೋಡ ಅಲ್ಲಿವರೆಗೂ ಯಾರು ಟಿನೇ ಬಂದಿಲ್ಲ ಚೆಕಿಂಗಿಗೆ. ನಾ ಬಂದರೆ ಬೇಕಾ ಎಕ್ಸ್ಟ್ರಾ ಫೈನ್ ಕೊಟ್ಟು ಹೋದ್ರೆ ಆಯಿತು ಅಂತ ಸ್ಲೀಪರ್ ಕ್ಲಾಸಲ್ಲೇ ಇದ್ದೀನಿ. ಅದಕ್ಕೆ ನಿಮ್ಗೆ ಸ್ಲೀಪರ್ ಕ್ಲಾಸ್ ಕಂಡೀಷನ್ ಯಾವ ಥರ ಇದೆ ನಿಮಗೆ ತೋರಿಸ್ಬಿಡೋಣ. ಯಾಕಂದರೆ ನಾನು 2 ಸತಿ ಮಾಡಿದಾಗ 2 ಸತಿನೂ ನಿಮಗೆ ವಿಡಿಯೋ ಮಾಡಿ ತೋರ್ಸೋಕ್ಕಾಗಿರಲಿಲ್ಲ ಅಂತ ಇವಾಗ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ.
ನಮ್ಮ ಮಂಗಳೂರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಬಿಜಾಪುರ ಮಂಗಳೂರು ಎಕ್ಸ್ಪ್ರೆಸ್ ಈಗ ಬಂದೈತ್ರಿ. ಈಗ ಮಂಗಳೂರು ಜಂಕ್ಷನ್ಗೆ ಇದು ಟ್ರೈನಿನ ಸೆಕೆಂಡ್ ಲಾಸ್ಟ್ ಸ್ಟಾಪ್ ಅಂತಲೇ ಹೇಳ್ಬೋದು, ಮಂಗಳೂರು ಜಂಕ್ಷನ್ನು. ಇಲ್ಲಿಗೆ ನಮ್ಮ ಟ್ರೈನು ಬರೋ ಟೈಮಿಂಗ್ ಇತ್ತು ಬೆಳಗ್ಗೆ 9 ಗಂಟೆ 30 ನಿಮಿಷಕ್ಕೆ ಆದರೆ ಬಂದೈತ್ರಿ. ಇಲ್ಲಿ 9 ಗಂಟೆ 18 9 ಗಂಟೆ 20 ನಿಮಿಷ ಏನೋ ಬಂದಿದೆ, ಅಂದರೆ 10 ನಿಮಿಷ ಬಿಫೋರಲ್ಲಿ ಬಂದಿದೆ ಮತ್ತು 2 ನಿಮಿಷ ಹಾಲ್ಟ್ ಇದೆ. ಟೋಟಲ್ 12 ನಿಮಿಷ ಹಾಲ್ಟ್ ಇದೆ ಮಂಗಳೂರು ಜಂಕ್ಷನಲ್ಲಿ. ಇಲ್ಲಿ ನಾನು ಸ್ವಲ್ಪ ಆಲ್ಮೋಸ್ಟು 95% ಪ್ಯಾಸೆಂಜರ್ಸ್ ಇಲ್ಲೇ ಡಿಬೋರ್ಡ್ ಮಾಡಿದೆ. ಈಗ ನಮ್ಮ ಮಂಗಳೂರು ಜಂಕ್ಷನಲ್ಲಿ ನಮ್ಮ ಒಂದು ಟ್ರೈನು ಓವರ್ಟೇಕ್ ಮಾಡ್ಕೊಂಡು ಹೋಗೋಕೆ ಬರ್ತಿದೆ. ಯಾವುದು ಅಂದರೆ ಮುಂಬೈ LTT ಮಂಗಳೂರು ಸೆಂಟ್ರಲ್ ಮತ್ಸ್ಯಗಂಧ ಎಕ್ಸ್ಪ್ರೆಸ್ಸು ಬಿಜಾಪುರ ಮಂಗಳೂರು ಎಕ್ಸ್ಪ್ರೆಸ್ನ ಇವಾಗ ಓವರ್ಟೇಕ್ ಮಾಡ್ಕೊಂಡು ಹೋಗುತ್ತೆ. ಇವಾಗ ಒಂದು ನೋಡ್ಕೊಂಡ್ಬಂದು ಒಂದು ಸಖತ್ತಾಗಿರೋ ಓವರ್ಟೇಕ್. ಓವರ್ಟೇಕ್ ಆದಮೇಲೆ ಒಂದು ಟ್ರೈನ್ನ ನಾವು ಕ್ರಾಸಿಂಗ್ ಕೂಡ ಮಾಡ್ತಾ ಇದೀವಿ. ಯಾವುದು ಅಂದರೆ SMVT ಬೆಂಗಳೂರು ಮುರುಡೇಶ್ವರ ಎಕ್ಸ್ಪ್ರೆಸ್ಸು ಮಂಗಳೂರು ಸೆಂಟ್ರಲ್ಗೆ ಹೋಗಿ ರಿವರ್ಸಲ್ ಮಾಡ್ಕೊಂಡ್ಬಿಟ್ಟು ಸೂರತ್ ಕಲ್ ಸೈಡ್ ಹೋಗ್ತಾ ಇದೆ ಗಾಡಿ. ಫೇವ್ರೇಟ್ ಗಾಡಿನೇ ಅಂತ ಹೇಳ್ಬೋದು ಗುರು, SMVT ಬೆಂಗಳೂರು ಮುರುಡೇಶ್ವರ ಎಕ್ಸ್ಪ್ರೆಸ್ಸು. ಸೊ ಗೈಸ್, ಫೈನಲಿ ನಾವು ರೀಚ್ ಆಗಿದ್ದೀವಿ ಈಗ ನಮ್ಮ ಮಂಗಳೂರು ಸೆಂಟ್ರಲ್ಗೆ. ಆ್ಯಕ್ಚುಲಿ ಇಲ್ಲಿ ನಮ್ಮ ಬಿಜಾಪುರ ಮಂಗಳೂರು ಎಕ್ಸ್ಪ್ರೆಸ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 9 ಗಂಟೆ 50 ನಿಮಿಷಕ್ಕೆ, ಆದರೆ ಬಂದೈತ್ರಿ ಇಲ್ಲಿ 9 ಗಂಟೆ 55 ನಿಮಿಷ, ಅಂದರೆ 5 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಚಲ್ ಆಗಿದೆ ಅಂತ. ಮತ್ತು ನೋಡಿದ್ರಲ್ಲ, ನಾ ಕಟ್ಟು ಜರ್ನಿ ಮಾಡ್ಕೊಂಡು ಮಂಗಳೂರಿಗಂತೂ ಬಂದೆ. ಆ್ಯಕ್ಚುಲಿ ನಾನು ಮಾಡಬೇಕಾಗಿದ್ದು KSR ಬೆಂಗಳೂರು ಕಣ್ಣೂರು ಎಕ್ಸ್ಪ್ರೆಸ್ಸು ಜರ್ನಿ ಮಾಡಬೇಕಾಗಿದೆ. ಆದರೆ ಆ ಟ್ರೈನ್ ಮಿಸ್ ಆಗಿರೋ ಕಾರಣ ಈ ಟ್ರೈನ್ ತೊಗೊಂಡೆ. ಕಟ್ಟು ಜರ್ನಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಹತ್ಕೊಂಡು ಅರಸೀಕೆರೆಗೆ ಬಂದೆ. ಅರಸೀಕೆರೆಯಿಂದ ಸೀದಾ ಬಂದೆ ಮಂಗಳೂರು ಸೆಂಟ್ರಲ್. ನೀವು ಏನೋ ಹತ್ರ ಕಣ್ಣೂರು ಎಕ್ಸ್ಪ್ರೆಸ್ ಏನಾದ್ರು ಮಿಸ್ ಆಯಿತು ಅಂದರೆ ನೀವು ಬೆಂಗಳೂರಿಂದ ಮಂಗಳೂರಿಗೆ ಈ ಥರನೂ ನೀವು ಬರ್ಬೋದು. ಮತ್ತು ಇದ್ರದ್ದು ಫೇರ್ ಬಗ್ಗೆನೂ ಮಾತಾಡಬೇಕು ಅಂದರೆ ಬೆಂಗಳೂರಿಂದ ಮಂಗಳೂರು ವಯಾ ಅರಸೀಕೆರೆ, ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಬಿತ್ತು ಬೆಂಗಳೂರಿಂದ ಅರಸೀಕೆರೆಗೆ 70 ರೂಪಾಯಿ. ಯಾಕಂದರೆ ಮೇಲ್ ಎಕ್ಸ್ಪ್ರೆಸ್ ಅದು ಸೂಪರ್ ಫಾಸ್ಟ್ ಕ್ಯಾಟಗರಿಯಲ್ಲಿ ಬರಲ್ಲ,
ಸೂಪರ್ ಫಾಸ್ಟ್ ಕ್ಯಾಟಗರಿಯಲ್ಲಿ ಬರೋದಾದ್ರೆ ಒಂದು 70 ಪ್ಲಸ್ 95 ರೂಪಾಯಿನೂ ಆಗುತ್ತೆ, ಯಾಕಂದ್ರೆ 15 ರೂಪಾಯಿನೂ ಆಗುತ್ತೆ. ಬೆಂಗಳೂರಿಂದ ಅರಸೀಕೆರೆಗೆ 70 ರೂಪಾಯಿ ಆಯಿತು. ಮೇಲ್ ಎಕ್ಸ್ಪ್ರೆಸ್ ಕ್ಯಾಟಗರಿಯಲ್ಲಿ ಬರುತ್ತೆ. ಮತ್ತು ಅರಸೀಕೆರೆಯಿಂದ ಮಂಗಳೂರಿಗೆ ಈ ಟ್ರೈನಲ್ಲಿ ಬಿತ್ತು 110 ರೂಪಾಯಿ. ಮತ್ತು ಟೋಟಲ್ ಎರಡೂ ಸೇರಿದ್ರೆ ಒಂದು 180 ರುಪೀಸ್ ಏನೋ ಆಯಿತು ಬೆಂಗಳೂರಿಂದ ಮಂಗಳೂರು. ನಾರ್ಮಲ್ ನೀವು ಡೈರೆಕ್ಟ್ ಕಣ್ಣೂರು ಎಕ್ಸ್ಪ್ರೆಸ್ಸಲ್ಲೇ ಬರ್ತೀರಂದ್ರೆ 140 ರುಪೀಸ್ ಆಗುತ್ತೆ. ಆದಷ್ಟು ನೀವು ಟ್ರೈ ಮಾಡಿ, ಅಕಸ್ಮಾತ್ ಮಿಸ್ ಆಯ್ತು ನೀವು ಈ ಥರ ಐಡಿಯಾ ಚೂಸ್ ಮಾಡ್ಕೊಬೋದು. ಬೆಂಗಳೂರಿಂದ ಮಂಗಳೂರಿಗೆ ಬರೋಕ್ಕೆ ನೀವೇನಾದ್ರು ತುಮಕೂರು ತಿಪ್ಟೂರಿಂದ ನೋಡ್ತಾ ಇದ್ದೀರಾ ಅಂದರೆ ನೀವು ಈ ಥರ ಐಡಿಯಾನ ಮಾಡ್ಕೊಬೋದು. ಇಲ್ಲ ಎಷ್ಟೊಂದು ಜನ ಮಾಡ್ತಾರೆ, ಬೆಂಗಳೂರಿಗೆ ಹೋಗ್ಬಿಟ್ಟು ಬೆಂಗಳೂರಿಂದ ಕಣ್ಣೂರು ಎಕ್ಸ್ಪ್ರೆಸ್ ಹತ್ತುತ್ತಾರೆ. ಯಾಕಂದರೆ ನಾನು ಎಷ್ಟೊಂದು ಜನ ನೋಡಿದ್ದೀನಿ ಬೆಂಗಳೂರಿಗೆ ಬಂದ್ಬಿಟ್ಟೆ ಹತ್ತುತ್ತಾರವರು. ಇಲ್ಲ ನೀವು ರಾಣಿ ಚೆನ್ನಮ್ಮದಲ್ಲಿ ಬರ್ಬೋದು, ಇಲ್ಲ ರಿಸರ್ವೇಷನ್ ಕೂಡ ಮಾಡಿಸ್ಬೋದು. ನಿಮಗೆ ಬುಕ್ಕಿಂಗು ಅವೈಲೇಬಲ್ ಸಿಗುತ್ತೆ ಅರಸೀಕೆರೆಯಿಂದನೂ ಮಂಗಳೂರಿಗೆ. ನೀವು ಹಂಗಿಂದನೂ ಬುಕ್ ಮಾಡ್ಕೊಂಡು ಬರ್ಬೋದು. ನಾನು ಅರಸೀಕೆರೆವರೆಗೂ ಜನರಲ್ಲೇ ಇದ್ದೆ, ಯಾಕಂದರೆ ಫುಲ್ ಪ್ಯಾಕ್ ಆಯಿತು, ನಿಂತ್ಕೊಳಕ್ಕೂ ಜಾಗ ಸಿಗಲಿಲ್ಲ. ಅದಕ್ಕೆ ನಾನು ಬಂದೆ ಸ್ಲೀಪರಲ್ಲಿ ರಿಸರ್ವೇಷನ್ ಚಾರ್ಟಲ್ಲಿ ಚೆಕ್ ಮಾಡಿದೆ, ಒಂದು 4 ಸೀಟ್ ಏನೋ ಖಾಲಿ ಇತ್ತು. ಹಾಸನಲ್ಲಿ ಡಿಬೋರ್ಡ್ ಮಾಡ್ತಾರೆ ಅಂತ ಇತ್ತು, ಬಾಗಲಕೋಟೆ ಇಟ್ಟು ಹಾಸನ್ನು. ಅದಕ್ಕೆ ನಾನು ಎಸ್3ಗೆ ಬಂದೆ. ಎಸ್3ಯಲ್ಲಿ ಮಿಡಲ್ ಬರ್ತ್ ಒಂದು ಖಾಲಿ ಇತ್ತು, ಸುಮ್ಮನೆ ಹತ್ತು ಮಲ್ಕೊಂಡೆ. ಏನೋ ಟಿ ಬಂದರೆ ಫೈನ್ಗಳನ್ನು ಕೊಟ್ಟು ಇದು ಮಾಡೋಣ ಅಂತ, ಫೈನ್ ಕಟ್ಟೋಣ ಅಂತ. ಆದರೆ ಟಿನೇ ಯಾರೂ ಬಂದಿಲ್ಲ. ಅಪ್ ಟು ಹಾಸನಿಂದ ಮಂಗಳೂರು ಮಧ್ಯದಲ್ಲಿ ಒಂದ್ಸತಿನೂ ಬಂದಿಲ್ಲ ಚೆಕ್ಕಿಂಗಿಗೆ. ಅದೇ ಜನರಲ್ ಟಿಕೆಟಲ್ಲಿ ಸ್ಲೀಪರಿಗೆ ಬಂದೆ. ಅದೇ ನಾನು ಫೈನ್ ಕಟ್ತೀನಿ ಅಂತಲೇ ನಾನು ಬಂದಿದ್ದು, ಸುಮ್ಮನೆ ಬಂದು ಮಲ್ಕೊಳೋ. ನೀವು ಹಂಗೆ ಮಾಡೋಕೆ ಹೋಗ್ಬೇಡಿ. ಮತ್ತು ವೀಡಿಯೋ ಹೆಂಗನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.